Hello students, welcome back to my channel. ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳಲ್ಲೊಬ್ಬರು ಕಮೆಂಟ್ ಸೆಕ್ಷನಲ್ಲಿ ನಮಗೆ ಕನ್ನಡ ಓದೋದಕ್ಕೆ ಬರುತ್ತೆ, ಆದರೆ ಕನ್ನಡ ಬರೆಯುವಂಥ ಸಂದರ್ಭದಲ್ಲಿ ತಪ್ಪುಗಳಾಗುತ್ತೆ ಅನ್ನೋ ವಿಚಾರವಾಗಿ ಕಮೆಂಟ್ ಮಾಡಿದರೆ, ಈ ವಿಚಾರದ ಮೇಲೆ ನಾನು ಇವತ್ತಿನ ಕ್ಲಾಸ್ನಲ್ಲಿ ವಿಡಿಯೋವೊಂದನ್ನು ರೆಡಿ ಮಾಡಿದ್ದೇನೆ. ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡ ಕಲಿಕೆ ಮತ್ತು ಬರವಣಿಗೆಯ ವಿಧಾನವನ್ನು ತಿಳಿಸ್ಕೊಡ್ತೇನೆ. ಮೊದಲನೆಯದಾಗಿ ನಾವು ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳ್ಕೋಬೇಕಾಗತ್ತೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಆ ಇಂದ ಳವರೆಗಿನ ಅಕ್ಷರಗಳು ಮಾತ್ರ 49. ಉಳಿದಂತೆ ನಾವು ಕ್ಷ, ತ್ರ, ಜ್ಞ ಈ ಅಕ್ಷರಗಳನ್ನ ಕೂಡ ಉಪಯೋಗಿಸ್ತೇವೆ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ವರ್ಣಮಾಲೆಯಿಂದ ಈ ಅಕ್ಷರಗಳನ್ನ ಹೊರಗಡೆ ಇಟ್ಟಿದ್ದಾರೆ. ಆದರೆ ಕನ್ನಡ ವರ್ಣಮಾಲೆಯನ್ನೇ ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಕ್ಷ, ತ್ರ, ಜ್ಞ ಅಕ್ಷರಗಳನ್ನ ನಾವು ಪರಿಚಯ ಮಾಡಿಕೊಂಡಿದ್ರೆ ಮುಂದೆ ಉಪಯೋಗಿಸಿದಂಥ ಸಂದರ್ಭದಲ್ಲಿ ನಮಗೆ ಕ್ಷ, ತ್ರ, ಜ್ಞ ಅಕ್ಷರಗಳ ಒತ್ತಕ್ಷರಗಳು ಕೂಡ ನಮಗೆ ಅರಿವಿಗೆ ಬಂದಿರುತ್ತೆ. ಉದಾಹರಣೆಗೆ ನಾವು ಕ್ಷತ್ರಿಯ ಅಂತ ಬರೆಯುವಂಥ ಸಂದರ್ಭದಲ್ಲಿ ಕ್ಷ ಅಕ್ಷರಗಳನ್ನ ಉಪಯೋಗಿಸ್ತೀವಿ. ಹಾಗೆ ಜ್ಞಾನ ಅನ್ನೋ ಸಂದರ್ಭದಲ್ಲಿ ಜ್ಞ ಅಕ್ಷರವನ್ನು ಕೂಡ ಉಪಯೋಗಿಸ್ತೀವಿ. ಆರಂಭದಲ್ಲೇ ನಾವು ಇದನ್ನು ಕಲಿಯೋದ್ರಿಂದ ಮುಂದೆ ಬರ್ತಕ್ಕಂಥ ಒತ್ತಕ್ಷರಗಳಲ್ಲಿ ಉಪಯೋಗಿಸೋದಕ್ಕೆ ನಮಗೆ ಸುಲಭವಾಗುತ್ತೆ. ಕನ್ನಡ ವರ್ಣಮಾಲೆಯ ನಂತರ ನಾವು ತಿಳ್ಕೊಬೇಕಾಗಿರೋದು ಖಗುಣಿತಾಕ್ಷರಗಳು. ಕಾಗುಣಿತಾಕ್ಷರದ ವಿಡಿಯೋಗಳನ್ನ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೇನೆ. ನಾವು ಕಾಗುಣಿತಾಕ್ಷರವನ್ನು ಅಭ್ಯಾಸ ಮಾಡಬೇಕಾದ್ರೆ ಖ ತಲೆ ಕೊಟ್ಟು ಕ, ಖ ಹಿಳಿ ಕ, ಕ ಗುಣಸು ಕಿ, ಕ ಗುಣಸಿನ ದೀರ್ಘ ಕಿ, ಈ ರೀತಿ ನಾವು ಅಭ್ಯಾಸ ಮಾಡೋದು ಕೆಲವರಿಗೆ ಕಷ್ಟವಾಗ್ಬೋದು. ನಮಗೆ ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೋ ಅದೇ ರೀತಿ ನಾವು ಕಲಿಯೋದು ಉತ್ತಮ ಅಂತ ತಿಳಿಸ್ತೀನಿ. ಹೇಗೆ ಅಂದರೆ ಖ ಪ್ಲಸ್ ಆ ಖ, ಖ ಪ್ಲಸ್ ಆ ಖ, ಖ ಪ್ಲಸ್ ಇ ಕಿ, ಇದೇ ರೀತಿ ನಾವು ಅಭ್ಯಾಸ ಮಾಡ್ಬೋದು. ದೀರ್ಘಾಕ್ಷರಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋಣ. ಖೋ ತಿ, ಖೋತಿ. ನಾವು ದೀರ್ಘಾಕ್ಷರವನ್ನು ಬರೆಯೋದನ್ನು ಬಿಟ್ಟಲ್ಲಿ ಖೋತಿ ಅಂತ ಬರೆದಿರೋ ರೀತಿ ಕಾಣಿಸುತ್ತೆ. ಈ ರೀತಿ ಬರೆಯೋದ್ರಿಂದ ನಾವು ಬರೆದಂಥ ಪದ ತಪ್ಪಾಗುತ್ತೆ. ನಾವು ಬರೆಯುವಂಥ ಸಂದರ್ಭದಲ್ಲಿ ನಾವು ಹೇಗೆ ಉಚ್ಚಾರಣೆ ಮಾಡ್ತೀವಿ ಅನ್ನೋದನ್ನ ಮೊದಲು ಗಮನ ಕೊಟ್ಟು ಕೇಳಬೇಕಾಗತ್ತೆ. ಖೋತಿ ಅಂದ ತಕ್ಷಣ ಕೋ ಅನ್ನೋ ಅಕ್ಷರವನ್ನು ನಾವು ಸ್ವಲ್ಪ ಹೇಳೋದ್ರಿಂದ ದೀರ್ಘಾಕ್ಷರವನ್ನು ಸೇರಿಸಿ ಬರೀಬೇಕಾಗತ್ತೆ. ಹಾಗೆ ಮುಂದೆ ಗೋಡೆ ಅನ್ನೋ ಪದದಲ್ಲೂ ಅಷ್ಟೇ, ನಾವು ದೀರ್ಘ ಅನ್ನೋ ಅಕ್ಷರವನ್ನು ತಪ್ಪಿಸಿದರೆ ಗೋಡೆ ಆಗಿ ಬದಲಾವಣೆ ಆಗುತ್ತೆ. ನಾವು ಬರೆಯೋದಕ್ಕೂ ಮುಂಚೆ ಒಂದು ಬಾರಿ ಉಚ್ಚಾರಣೆ ಮಾಡಿಕೊಂಡು ಬರೀಬೇಕಾಗುತ್ತೆ. ಅಥವಾ ನೀವು ಬೇರೆಯವರಿಗೆ ಹೇಳಿ ಬರೆಸೋದಾದಂಥ ಸಂದರ್ಭದಲ್ಲೂ ಅಷ್ಟೇ, ನಮ್ಮ ಉಚ್ಚಾರಣೆ ಸ್ಪಷ್ಟವಾಗಿದ್ದರೆ ಬರೆಯೋದಕ್ಕೆ ಬೇರೆಯವ್ರಿಗೂ ಕೂಡ ಸುಲಭವಾಗುತ್ತೆ ಅಂತ ಹೇಳ್ತೀನಿ. ಹಾಗೆ ಮೇಕೆ, ಜೇಢ, ಥೇರು ಹಾಗೂ ಮೋಡ. ದೀರ್ಘಾಕ್ಷರಗಳನ್ನ ನಾವು ಬರೆಯೋದನ್ನು ಇನ್ನೂ ಹೆಚ್ಚಾಗಿ ಅಭ್ಯಾಸ ಮಾಡೋದ್ರಿಂದ ನಾವು ಬರೀತಕ್ಕಂಥ ಪದಗಳಲ್ಲಿ ಯಾವುದೇ ರೀತಿ ತಪ್ಪು ಪದಗಳಾಗಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದಿನದ್ದು ಅನುಸ್ವರ ಅನ್ನೋ ವಿಚಾರವಾಗಿ ಹೇಳೋದಾದರೆ, ಹಾಗೆ 1 ಹಮ್ ಅನ್ನೋ ವರ್ಣಮಾಲೆಯಲ್ಲಿ ಬರೀತಕ್ಕಂಥ ಸಂದರ್ಭದಲ್ಲಿ ಉಪಯೋಗಿಸ್ತಕ್ಕಂಥ ಅಕ್ಷರವಾಗಿರುತ್ತೆ. ಕಂಬ, ಕಾಗೆ 1 ಕಂ ಬ, ಕಂಬ. ಅದೇ ನಾವು ಕಾಗೆ 1 ಬರೆಯೋದನ್ನು ಬಿಟ್ಟಲ್ಲಿ ಕಬ ಆಗಿ ಉಚ್ಚಾರಣೆ ಮಾಡಬೇಕಾಗತ್ತೆ. ಈ ರೀತಿ ಬರೆಯೋದು ತಪ್ಪಾಗುತ್ತೆ. ಅದಕ್ಕೋಸ್ಕರ ನೀವು ಬರೀತಕ್ಕಂಥ ಸಂದರ್ಭದಲ್ಲಿ ಅನುಸ್ವರ ಅಕ್ಷರದ ಬಗ್ಗೆ ಗಮನವಿಟ್ಟು ಕೇಳಿಸ್ಕೊಂಡು ಅಥವಾ ಬರೆಯುವಂಥ ಸಂದರ್ಭದಲ್ಲಿ ಗಮನಿಸಿ ಬರಿಬೇಕಾಗತ್ತೆ. ಹಾಗೆಯೇ ತಿಂಡಿ ಅಂತ ಬರೆಯುವಂಥ ಸಂದರ್ಭದಲ್ಲೂ ಅದೇ ರೀತಿ ಇರುತ್ತೆ. ತಾಗೆ 1 ತಮ್, ತಾ ಗುಣಸು ತಿ, ಡಾ ಗುಣಸು ಡಿ, ತಿಂಡಿ ಅಂತಲೇ ಬರೀಬೇಕಾಗತ್ತೆ. ಇಲ್ಲೂ ಕೂಡ ನೀವು ಅನುಸ್ವರ ಅಕ್ಷರವನ್ನು ಬರೆಯೋದನ್ನು ಬಿಟ್ಟಲ್ಲಿ ಆ ಪದ ಕೂಡ ತಪ್ಪಾಗಿ ಮಾರ್ಪಾಡುತ್ತೆ. ಮುಂದೆ ಹೇಳೋದಾದರೆ ಚೆಂಡು, ತುಂಟ, ದಂತ, ಹಾಗೆ 1 ದಾಕೊಂಬುದು 1, ಈ ರೀತಿ ನಾವು ಉಚ್ಚಾರಣೆ ಮಾಡಬೇಕಾದ್ರೆ ಸುಲಭವಾಗುತ್ತೆ ಅಂತ ಹೇಳ್ತೀನಿ. ಮುಂದೆ ಹೇಳೋದಾದರೆ ಅಲ್ಪಪ್ರಾಣ, ಮಹಾಪ್ರಾಣ. ಅಲ್ಪಪ್ರಾಣ ಮಹಾಪ್ರಾಣಕ್ಕಿರ್ತಕ್ಕಂಥ ವ್ಯತ್ಯಾಸ ಏನು ಅಂದರೆ, ಅಲ್ಪಪ್ರಾಣಕ್ಕಿಂತ ಮಹಾಪ್ರಾಣ ಅಕ್ಷರವನ್ನು ಉಚ್ಚಾರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಹೇರು ಧ್ವನಿಯಲ್ಲಿ ಉಚ್ಚಾರಣೆ ಮಾಡ್ತೀವಿ.
ಉದಾಹರಣೆ ಹೇಳೋದಾದರೆ ದನ. ದನ ಅನ್ನೋ ಪದ ಅಲ್ಪ ಪ್ರಾಣದ್ದಾದರೆ ಮಹಾಪ್ರಾಣದಲ್ಲಿ ಧನ ಅಂತ ಕರಿತೇವೆ. ಧನ ಅಂದರೆ ಹಣ, ಅದಕ್ಕೆ ಸಮಾನಾರ್ಥಕವಾದಂಥ ಪದನ ತಿಳ್ಕೊಬೋದು. ಹಾಗೆ ಮುಂದೆ ಬನ, ಮಹಾಪ್ರಾಣಾಕ್ಷರದಲ್ಲಿ ಭವನ. ಬನ ಅಲ್ಪ ಪ್ರಾಣದಲ್ಲಾದರೆ ಮಹಾಪ್ರಾಣಾಕ್ಷರದಲ್ಲಿ ಭವನ. ನಾವು ಉಚ್ಚಾರಣೆ ಮಾಡೋದ್ರಲ್ಲೇ ಅದರಲ್ಲಿರ್ತಕ್ಕಂಥ ವ್ಯತ್ಯಾಸನ ನಾವು ತಿಳ್ಕೊಬೋದು. ಹಾಗೆ ಮುಂದೆ ಚರಕ, ಛತ್ರಿ. ಚರಕ ಮತ್ತು ಛತ್ರಿ ಅನ್ನೋ ಪದಗಳನ್ನ ಉಚ್ಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಮಹಾಪ್ರಾಣಾಕ್ಷರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ನಾವು ಉಚ್ಚಾರಣೆ ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಮುಂದೆ ಹೇಳೋದಾದರೆ ಅರ್ಕಾವತ್ತು. ಅರ್ಕಾವತ್ತಿನ ಬಗ್ಗೆನೂ ಕೂಡ ಈಗಾಗಲೇ ನಾನು ವಿಡಿಯೋ ಮಾಡಿದ್ದೇನೆ. ಹಾಗೆ ಈ ವಿಡಿಯೋದಲ್ಲಿ ತಿಳಿಸೋದಾದರೆ ಯಾವ ರೀತಿ ಸೇರಿಸಿ ಉಚ್ಚಾರಣೆ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ವ ತ ಅರ್ಕಾವತ್ತು, ನೆ ವರ್ತನೆ. ಹ ಭ ಅರ್ಕಾವತ್ತು, ತ ಆರ್ಭಟ. ಈಗ ನಾವು ವರ್ತನೆ ಅನ್ನೋ ಪದದ ಬಗ್ಗೆ ನೋಡೋದಾದರೆ, ವರ್ತನೆ ಅಂತ ನಾವು ಉಚ್ಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವ ರ್ ತ ನ ಅಥವಾ ನೆ ವರ್ತನೆ ಅಂತ ಹೇಳ್ತೀವಿ. ಆದರೆ ನಾವು ಉಚ್ಚಾರಣೆ ಸಂದರ್ಭದಲ್ಲಿ ರ ಅಕ್ಷರವನ್ನು ಫಸ್ಟು ಅಂದರೆ ಅರ್ಕಾವತ್ತಕ್ಷರವನ್ನು ಮೊದಲು ಉಪಯೋಗಿಸಿ ನಂತರ ತಾವತ್ತಕ್ಷರನ ಉಚ್ಚರಿಸ್ತೀವಿ. ಆದರೆ ಬರೆಯುವಂಥ ಸಂದರ್ಭದಲ್ಲಿ ತಾವತ್ತಕ್ಷರ ಬರೆದ ನಂತರ ಅರ್ಕಾವತ್ತನ್ನು ಉಪಯೋಗಿಸ್ತೀವಿ. ನಾವು ಯಾವ ರೀತಿ ಉಚ್ಚಾರಣೆ ಮಾಡ್ತೀವೋ ಅದೇ ರೀತಿ ಬರೆಯೋದಾದರೆ ವರ್ತನೆ ಅನ್ನೋ ಪದ ತಪ್ಪಾಗಿ ಮಾರ್ಪಾಡಾಗುತ್ತೆ. ಮುಂದೆ ಹೇಳೋದಾದರೆ ಕರ್ಣ, ಪೂರ್ವ, ಅರ್ಥ, ದರ್ಶನ. ದರ್ಶನ ಅನ್ನೋ ಪದದಲ್ಲೂ ಕೂಡ ಹಾಗೇನೆ ದ ಶ ಅರ್ಕಾವತ್ತು ನ ದರ್ಶನ. ಆದರೆ ನಾವು ಓದ್ತಕ್ಕಂಥ ಸಂದರ್ಭದಲ್ಲಿ ಶ ಅಕ್ಷರಕ್ಕಿಂತ ಮುಂಚೆನೇ ಅರ್ಕಾವತ್ತನ್ನು ಉಚ್ಚಾರಣೆ ಮಾಡಿ ಓದ್ತೀವಿ. ಈ ರೀತಿ ಇರೋದ್ರಿಂದ ನಾವು ಅರ್ಕಾವತ್ತು ಅಕ್ಷರವನ್ನು ಉಪಯೋಗಿಸಿ ಬರೀತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಗಮನ ಇಟ್ಟು ಬರೀಬೇಕಾಗತ್ತೆ. ಹಾಗೆ ಗಮನವಿಟ್ಟೆ ಓದಬೇಕಾಗತ್ತೆ. ಮುಂದೆ ಹೇಳೋದಾದರೆ ಒತ್ತಕ್ಷರ. ಒತ್ತಕ್ಷರಗಳಲ್ಲಿ ಒಂದಕ್ಕಿಂತ ಹೆಚ್ಚು ಒತ್ತಕ್ಷರಗಳು ಬಂದಂಥ ಸಂದರ್ಭದಲ್ಲಿ ನಾವು ಉಚ್ಚಾರಣೆ ಮಾಡೋದು ಹೇಗೆ ಅಂತ ಅಂದರೆ ಶ್ರೇಷ್ಠ. ಶ ಏತ್ವಾ ಶೇ, ಶಾಕ್ಕೆ ರಾವತ್ತು, ಕ್ಷಾಕ್ಕೆ ಥಾವತ್ತು ಶ್ರೇಷ್ಠ. ಭ್ರಷ್ಟ, ಭಾಕ್ಕೆ ರಾವತ್ತು, ಶಾಕ್ಕೆ ಟಾವತ್ತು ಭ್ರಷ್ಟ. ಕ್ಷೇತ್ರ, ಕಾ ಏತ್ವನ ದೀರ್ಘ ಖೇ, ಕಾಕ್ಕೆ ಕ್ಷಾವತ್ತು, ತಾಕ್ಕೆ ರಾವತ್ತು ಕ್ಷೇತ್ರ. ಸಾಕ್ಕೆ ವಾವತ್ತು, ಲಾಕ್ಕೆ ಪಾವತ್ತು ಸ್ವಲ್ಪ. Thank you for watching. Please subscribe to my channel, like the video and share the video. Be sure to comment.